ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿಮ್ಮ ಮಂಜುನಾಥ್ ಸನ್ಕಲ್. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಾಯ ಪಾದ ಪಂಕಜಂ. ವೀಕ್ಷಕ ಬಂಧುಗಳೇ, ಇವತ್ತು ನಾನು ನಿಮಗೆ ಶೀಘ್ರ ವಿವಾಹಕ್ಕೆ, ಮದುವೆ ವಿಳಂಬಕ್ಕೆ ಒಂದು ಹರಿದ್ರಾ ಗಣಪತಿ ಪೂಜೆಯನ್ನು ಹೇಳಕ್ಕೆ ಬಂದಿದ್ದೀನಿ. ಇದನ್ನು ನೀವು ಕರೆಕ್ಟಾಗಿ ಮಾಡಿದರೆ ಖಂಡಿತ ನಿಮಗೆ ಕಂಕಣ ಬಲ ಕೂಡಿ ಬರ್ತದೆ. ಈ ಪೂಜೆ ಯಾವ ಥರ ಮಾಡ್ಬೇಕು ಅನ್ನೋದನ್ನು ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಪೂಜೆ ಮಾಡೋದ್ರಿಂದ ಹುಡುಗಿಗೆ ಗಂಡು ಹುಡುಗರು ಬೇಗ ಸೆಟ್ ಆಗಲಿ ಅಂತ ಹೇಳ್ತಾರೆ ಸಂಕಲ್ಪ ಮಾಡ್ಕೊಂಡು ಮಾಡ್ಬೋದು, ಅಥವಾ ಹುಡುಗರು ಮಾಡ್ಬೋದು. ಹುಡುಗರು ಒಳ್ಳೆ ಹುಡುಗಿ ಸಿಗಲಿ ಅಂತ ಸಂಕಲ್ಪ ಮಾಡ್ಕೊಂಡು ಈ ವ್ರತವನ್ನು ಮಾಡಬಹುದು. ಮದುವೆ ಆಗ್ಬೇಕನ್ನೋ ಹುಡುಗ ಹುಡುಗಿನೇ ಈ ವ್ರತವನ್ನು ಮಾಡಿದ್ರೆ ತುಂಬಾ ಬೇಗ ಫಲ ಸಿಗತ್ತೆ. ಅತಿ ಬೇಗನೆ ಫಲ ಸಿಗುವುದಂತಂದ್ರೆ ಈ ಹರಿದ್ರಾ ಗಣಪತಿ ವ್ರತವನ್ನು ಯಾರ ನಿಷ್ಠೆ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರಲ್ಲ ಅವ್ರಿಗೆ ಶೀಘ್ರ ವಿವಾಹ ಪ್ರಾಪ್ತಿ ಆಗ್ತದೆ. ಮತ್ತೆ ಹುಡುಗ ಏನೋ ಜಾಬ್ನಲ್ಲಿ ಇದ್ದಾನೆ, ಮಾಡೋಕ್ಕಾಗಲ್ಲ ಅಂತಂದ್ರೆ ಅವ್ರ ತಾಯಿ ಮಾಡಬಹುದು, ಆದ್ರೆ ಇಷ್ಟು ಫಲ ಬೇಗ ಸಿಗಲ್ಲ, ನಿಧಾನ ಆಗತ್ತೆ. ಹುಡುಗಿದಾಗ್ಲಿ ಅಥವಾ ಹುಡುಗಂದಾಗ್ಲಿ ಸಂಕಲ್ಪ ಮಾಡ್ಕೊಂಡು ತಾಯಿ ಮಾಡಿದ್ರೆ ಬೇಗ ಫಲ ಸಿಗಲ್ಲ, ನಿಧಾನಕ್ಕೆ ಫಲ ಸಿಗತ್ತೆ. ಅವರೇ ಮಾಡಿದ್ರೆ ಖಂಡಿತ ಇದರಿಂದ ಒಳ್ಳೆ ಶುಭ ಫಲ ಸಿಗತ್ತೆ, ಬೇಗ ವಿವಾಹ ಆಗತ್ತೆ. 48 ದಿವಸದ ಇದು ವ್ರತ ಇರ್ತದ. ಏನು ಮಾಡೋದಿರೋದಿಲ್ಲ, ಸ್ವಲ್ಪ ಕಡಿಮೆ ಸಮಯದಲ್ಲೇ ಮುಗಿಯುತ್ತೆ ಈ ಪೂಜೆ. ಆದರೆ ಬ್ರಾಹ್ಮಿ ಮುಹೂರ್ತದೊಳಗೆ ನಾನು ಇದನ್ನ ನೀವು ಮಾಡಿ ಮುಗಿಸ್ಬೇಕು. 6 ಗಂಟೆ ಒಳಗಡೆ ಈ ಪೂಜೆ ಮುಗಿಬೇಕು. ಯಾವ ಥರ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಒಂದು ಗಣಪತಿ ಮೂರ್ತಿ ತಗೋಬೇಕು. ಯಾವುದು ಎಕ್ಕಿ ಹೂವಿನ ಗಿಡದ್ದು ಬೇರಿನಿಂದ ಒಂದು ಗಣಪತಿ ವಿಗ್ರಹ ತಯಾರು ಮಾಡ್ತಾರೆ. ಅದು ಸಿಕ್ಕಿಲ್ಲ ಅಂತಂತಂದ್ರೆ ಮನೆಯಲ್ಲಿ ಪಂಚಲೋಹದ ಮೂರ್ತಿ ಏನಿರತ್ತಲ್ಲ ಆ ಮೂರ್ತಿನೇ ಇಟ್ಕೊಂಡು ನೀವು ಮಾಡಬಹುದು. ಒಂದು ಆಸನದ ಮೇಲೆ ಒಂದು ಹಳದಿ ಬಟ್ಟೆ ಹಾಸಿಬಿಟ್ಟು ಅದ್ರ ಮೇಲೆ ಅಕ್ಷತೆ ಹಾಕಿಬಿಟ್ಟು ಗಣಪತಿ ವಿಗ್ರಹನ ಸ್ಥಾಪನೆ ಮಾಡಬೇಕು. ಫೋಟೋ ಇದ್ರೂ ಫೋಟೋನು ಸ್ಥಾಪನೆ ಮಾಡಬಹುದು, ಬಟ್ ಗಣಪತಿ ವಿಗ್ರಹ ಮುಖ್ಯವಾಗಿ ಬೇಕೇ ಬೇಕು. ಎಕ್ಕಿ ಗಿಡದ ಏನು ಬೇರಿನಿಂದ ಮಾಡಿರ್ತಾರಲ್ಲ ಆ ಗಣೇಶ ಇದ್ರೆ ತುಂಬಾ ಶ್ರೇಷ್ಠ. ಅದನ್ನ ನೀವು ಕೇಳಿ ತಗೊಂಡ್ ಬನ್ನಿ. ಎಲ್ಲಾದ್ರೂ ಸಿಕ್ಕಿಲ್ಲ ಅಂತಂದ್ರೆ ಮಾಮೂಲಿ ಈಗ ಮನೆಯಲ್ಲಿರೋ ವಿಗ್ರಹನೇ ಇದ್ರೆ ಸಾಕು. ಅದನ್ನ ಸ್ಥಾಪನೆ ಮಾಡಿಬಿಟ್ಟು ಗಣೇಶನಿಗೆ ಎಕ್ಕೆ ಹೂವನ್ನೇ ಎರಸ್ಬೇಕು. 5 ಎಕ್ಕೆ ಹೂವಿನ ಹಾಕ್ಬಿಟ್ಟು ಗಣೇಶನಿಗೆ ಕುಂಕುಮ ವಿಭೂತಿ ಎಲ್ಲ ಹಚ್ಬಿಟ್ಟು ಗಂಧ ಎಲ್ಲ ಹಚ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕು. ನಾನು ವಿವಾಹ ಪ್ರಾಪ್ತಿಗಾಗಿ ಈ ಪೂಜೆಯನ್ನ ಮಾಡ್ತಾ ಇದ್ದೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರ, ಬಿಳಿ ದಾರವನ್ನ ತಗೊಂಡು ಅದಕ್ಕೆ 5 ದಾರದ ಎಳಿ ಮಾಡಿಕೊಂಡು ಅದಕ್ಕೆ ಏನ್ ಮಾಡ್ಬೇಕು, ಅರಿಶಿನವನ್ನ ಲೇಪನೆ ಮಾಡಬೇಕು. ಅರಿಶಿನ ಲೇಪನೆ ಮಾಡಿಕೊಂಡು ಅದಕ್ಕೆ 3 ಅರಿಶಿನ ಬೇರನ್ನ ಕಟ್ಬಿಟ್ಟು ಅದನ್ನ ಏನ್ ಮಾಡ್ಬೇಕು, ಗಣೇಶನ ಮುಂದೆ ರಂಗೋಲಿ ಆಮೇಲೆ ಧೂಪ ದೀಪ ಎಲ್ಲ ಹಚ್ಚಿಬಿಟ್ಟು ಗಣೇಶನ ಸೊಂಟಕ್ಕೆ ಅಂದ್ರೆ ಹೊಟ್ಟೆಗೆ ಅದನ್ನ 3 ಅರಿಶಿನ ಬೇರನ್ನ ಕಟ್ಟಬೇಕು. 3 ಗಂಟನೆ ಕಟ್ಟಬೇಕು. ಗಣೇಶನ ಹೊಟ್ಟೆಗೆ ಬಿಗಿಯಾಗಿ ಕಟ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕು. ನನ್ನ ಮದುವೆ ಬೇಗ ಸೆಟ್ ಆಗಬೇಕು, ಫಿಕ್ಸ್ ಆಗಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡು ಗಣೇಶನಿಗೆ ಎಲ್ಲ ತರಹದ ನೈವೇದ್ಯವನ್ನ ಮಾಡಬೇಕು. ಇದು ಮಂಗಳವಾರದಿಂದನೇ ಸ್ಟಾರ್ಟ್ ಮಾಡಬೇಕು. ಒಂದು ಮಂಗಳವಾರ ಈ ತರ ನೀವು ಮಾಡಬೇಕು ಅರಿಶಿನ ಬೇರೆ ಕಟ್ಟೋದನ್ನ. ಆಮೇಲೆ ನೈವೇದ್ಯ ಮೋದಕನೇ ಮಾಡಬೇಕು. ಎಲ್ಲ ತರಹದ ಅಡಿಗೆಯನ್ನ ಮಾಡಿಬಿಟ್ಟು ಅವತ್ತ ನೈವೇದ್ಯ ಮಾಡಬೇಕು. ಅವತ್ತು 1 ದಿವಸ ಮಾಡಿದ್ರೆ ಆಯ್ತು. ಅದನ್ನ 48 ದಿವಸ ಮೂರ್ತಿ ಎತ್ತಂಗಿಲ್ಲ, ಅಗಲಾಡ್ಸಂಗಿಲ್ಲ, ಅಲ್ಲೇ ಇಟ್ಟಲ್ಲೇ ಪೂಜೆ ಮಾಡಬೇಕು. 48 ದಿವಸ ನಾನೊಂದು ಶ್ಲೋಕ ಹೇಳ್ತೀನಿ, ಆ ಶ್ಲೋಕ ಆ ಸ್ಕ್ರೀನ್ ಮೇಲೆ ಬರುತ್ತೆ. ಆ ಶ್ಲೋಕ ಅದನ್ನ ನೋಡ್ಕೊಂಡು ನೀವು 48 ಸಾರಿ ನೀವು ಅದನ್ನ ಜಪ ಮಾಡಬೇಕು. 48 ದಿವಸ ಪೂಜೆ ಮಾಡಬೇಕು, 48 ಸಾರಿ ಅದನ್ನ ಜಪ ಮಾಡಬೇಕು ಗಣೇಶನ ಮುಂದೆ ಕುಂತ್ಕೊಂಡು. ಆಮೇಲೆ ಇವಾಗ ಮಂಗಳವಾರ ನೀವು ಗಣೇಶನ ಸ್ಥಾಪನೆ ಮಾಡಿದ್ರ ಮುಂದಿನ ಮಂಗಳವಾರ ಏನ್ ಮಾಡಬೇಕು, 21 ಅರಿಶಿನ ಬೇರನ್ನ ನೀವು 5 ಎಳೆ ದಾರದ ರೀಲಲ್ಲಿ ಅರಿಶಿನವನ್ನ ಲೇಪನೆ ಮಾಡಿ 21 ಅರಿಶಿನ ಬೇರದ ಮಾಲೆ ಮಾಡಬೇಕು. ಮಾಲೆ ಮಾಡಿಬಿಟ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದನ್ನ ಗಣೇಶನಿಗೆ ಅರ್ಪಿಸ್ಬೇಕು. ಅಲ್ಲಿ ಅರ್ಚಕರಿಗೆ ಹೇಳ್ಬೇಕು, ತಾಂಬೂಲ ದಕ್ಷಿಣೆ ಸಮೇತ ಅದನ್ನ ಅರ್ಚಕರಿಗೆ ಅರ್ಪಿಸಿ ಇದನ್ನ ಕೊರಳಿಗೆ ಹಾಕಿ ಅಂತ, ಗಣೇಶನಿಗೆ ಹಾಕಿ ಅಂತ ಅವ್ರಿಗೆ ಹೇಳ್ಬೇಕು. ಅವ್ರು ಹಾಕಿದ್ರೆ ಆಯ್ತು, ಹಾಕಿಲ್ಲ ಅಂತಂದ್ರೆ ಗಣೇಶನ ದೇವಸ್ಥಾನದಲ್ಲಿ ನೀವು ಕೊಟ್ರಲ್ಲ ಅವನಿಗೆ ಮುಟ್ಟಿದಂಗ ಆಯ್ತು. ಅದಕ್ಕೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಅವ್ರು ಹಾಕಿಲ್ಲ ಅಂತ ಗಣೇಶನ ದೇವಸ್ಥಾನದಲ್ಲಿ ಮುಟ್ಸಿದ್ರೆ ಆಯ್ತು, ನಿಮಗೆ ಅದರಿಂದ ಒಂದು ಒಳ್ಳೆ ಫಲ ಸಿಗತ್ತೆ.
ಮತ್ತೆ ಹೆಣ್ಮಕ್ಳು ಈ ಮುಟ್ಟು ದೋಷ ಏನಾದರೂ ಬಂದಿದ್ರೆ 5 ದಿವಸ ಅದನ್ನ ಬಿಟ್ಟು ಮತ್ತೆ ಮುಂದೆ ಶುರು ಮಾಡ್ಕೋಬೇಕು. 48 ದಿವಸ ಯಾವುದೋ ಕಾರಣಕ್ಕೂ ಈ ವ್ರತವನ್ನ ನಿಲ್ಲಿಸಬಾರ್ದು. ಹೆಣ್ಮಕ್ಳು ಮಾಡೋದಿದ್ರೆ 5 ದಿವಸ ಏನಾದರೂ ಮೈಲಿಗೆ ಆದ್ರೆ ಅದನ್ನ ನೀವು ನಿಂದ್ರಿಸಿ ಮತ್ತೆ ಮುಂದೆ ಒರೆಸ್ಬೇಕು. ಗಂಡು ಹುಡುಗರು ಮಾಡೋದಾತಂದ್ರೆ ಏನೂ ಸಮಸ್ಯೆ ಇರೋದಿಲ್ಲ. ನೀವು ಕಂಟಿನ್ಯೂ ಆಗಿ 48 ದಿವಸ ಮಾಡಬೇಕು. ಆದರೆ ಈ ಶ್ಲೋಕನ ಭಕ್ತಿಯಿಂದ ನೀವು 48 ದಿವಸ 48 ಸಾರಿನೇ ಪಠನೆ ಮಾಡಿದ್ರೆ ಖಂಡಿತ ನಿಮಗೆ ಒಂದು ಒಳ್ಳೆ ಶುಭ ಫಲ ಸಿಗತ್ತೆ. ಶೀಘ್ರ ವಿವಾಹಕ್ಕೆ ನಿಮಗೆ ಒಂದು ಅನುಕೂಲ ಆಗತ್ತೆ. ಮತ್ತೇನಾದ್ರೂ 48 ದಿವಸದ ಒಳಗಡೆನೆ ನಿಮ್ಗೆ ಏನಾದ್ರೂ ಸೆಟ್ ಆದ್ರೆ ಅವಾಗ ಏನ್ ಮಾಡ್ಬೇಕು, ಈ ಗಣೇಶನಿಗೆ ಅಕ್ಷತೆ ಹಾಕ್ಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಗಣೇಶನ ಎತ್ತಿ ಮತ್ತೆ ನೀವು ಬೇರೆ ಕಡೆ ಎಲ್ಲಾದ್ರೂ ಸ್ಥಾಪನಾ ಮಾಡಬೇಕು. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇಷ್ಟು ಮಾಡಿ ಈ ವ್ರತವನ್ನ ಸಂಪೂರ್ಣವಾಗಿ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದ ನಿಜ ಅಂತಂದ್ರೆ ಇದರಿಂದ ನಿಮಗೆ ಒಳ್ಳೆ ಶುಭ ಫಲ ಸಿಗತ್ತೆ. ಶೀಘ್ರ ವಿವಾಹಕ್ಕೆ ಅಗ್ದಿ ಬೇಗ ಅನುಕೂಲ ಆಗತ್ತೆ. ವೀಕ್ಷಕ ಬಂಧುಗಳೇ, ನಿಮ್ಗೆ ಏನೇ ತೊಂದರೆಗಳಿದ್ರೆ ಸಮಸ್ಯೆಗಳಿದ್ರೆ ಅದಕ್ಕೆ ಏನಾದರೂ ಪರಿಹಾರ ಬೇಕಾಗಿದ್ರೆ ಈ ನಂಬರ್ಗೆ, ಸ್ಕ್ರೀನ್ ಮೇಲೆ ಕಾಣುತ್ತಿರೋ ಈ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ. ಅದಕ್ಕೆ ನಾನು ಪರಿಹಾರಗಳನ್ನ ಹೇಳ್ತೀನಿ. ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ. ನಮಸ್ಕಾರ ವೀಕ್ಷಕ ಬಂಧುಗಳೇ.